ಈಗ ನೋಡಿ ಹೆಂಗೆ ಮಾಡೋದು, ಸಾಲ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಇ ಪವರ್ 1/x³ dx ಮೈನಸ್ ಎಕ್ಸ್ ಸ್ಕ್ವೇರ್ ವೈ dy ಈಸ್ ಈಕ್ವಲ್ ಟು 0. ಸೊಲ್ಯೂಷನ್. ಫಸ್ಟ್ ಈಕ್ವೇಷನ್ ನಾವು ಬರ್ಕೊಡಿ. ಏನು ಈಕ್ವೇಷನ್ನು? ಮೈನಸ್ ಇ ಪವರ್ 1/x³ dx ಮೈನಸ್ ಎಕ್ಸ್ ಸ್ಕ್ವೇರ್ ವೈ dy ಈಸ್ ಈಕ್ವಲ್ ಟು 0. ಇದನ್ನ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಸ್ ಈಕ್ವಲ್ ಟು 0ಗೆ ಕಂಪೇರ್ ಮಾಡಿ. ಯಾವುದಕ್ಕೆ? ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಸ್ ಈಕ್ವಲ್ ಟು 0. ಅಂದರೆ ಡಿ ಎಕ್ಸ್ಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು ಎಮ್ಮು, ಡಿ ವೈಗೆ ಏನು ಮಲ್ಟಿಪ್ಲೈ ಇರುತ್ತೆ ಅದು ಎನ್. ಅರ್ಥ ಆಗ್ತಿದೆಯಲ್ವಾ? ಅಂದರೆ ಎಮ್ ಏನಾಯಿತು ಇಲ್ಲಿ? ಲೆಟ್ ಎಮ್ ಅಂದ್ರೇನು? ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಇ ಪವರ್ 1/x³. ಅರ್ಥ ಆಗ್ತಿದೆಯಲ್ವಾ? ಎನ್ನೇನು? ಆ್ಯಂಡ್ ಎನ್ನೇನು? ಮೈನಸ್ ಎಕ್ಸ್ ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಫಸ್ಟು ಈ ಥರ ಫಾರ್ಮಲ್ಲಿದ್ದರೆ ನೀವೇನು ಫೈಂಡ್ ಮಾಡಬೇಕು? ಡೋ ಎಮ್ ಬೈ ಡೋ ವೈ ಮತ್ತು ಡೋ ಎನ್ ಬೈ ಡೋ ಎಕ್ಸ್ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಡೋ ಎಮ್ ಬೈ ಡೋ ವೈ ಅಂದ್ರೇನು? ಇದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ನೋಡಿ ಇಲ್ಲಿ ಎಕ್ಸ್ ಇದೆಯಲ್ವಾ, ಸಾರಿ ವಿತ್ ರೆಸ್ಪೆಕ್ಟ್ ಎಮ್ನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಿ ಪಾರ್ಷಿಯಲ್ಲಿ. ಇಲ್ಲಿ ವೈ ಇದೆಯಾ? ಇದ್ರೆ ಎಕ್ಸ್ ಇಟ್ಕೋಬೇಕು, ವೈ ಸ್ಕ್ವೇರ್ಗೇನು ಮೈನಸ್ ಇಲ್ಲಿ ವೈ ಇದೆಯಾ? ಇಲ್ಲ ಅಂದರೆ 0. ಈ ಥರ ಡಿವೈಡ್ ಯೂಸ್ ಕೊಡಿ. ಡೋ ಎನ್ ಬೈ ಡೋ ಎಕ್ಸ್ ಮಾಡಬೇಕು. ಹಾಂ, ವೈ ಇಲ್ಲಿ ಎಕ್ಸ್ ಇದೆ ಅಲ್ವಾ, ಮೈನಸ್ ವೈ ಹಂಗೆ ಇಟ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? 2x. ಡೋ ಎಮ್ ಬೈ ಡೋ ವೈ ಏನು? ಡೋ ಎನ್ ಬೈ ಡೋ ಎಕ್ಸ್ ಏನು? ಮೈನಸ್ 2x. ಕರೆಕ್ಟ್ ಅಲ್ವಾ? ಇದು ಈಕ್ವಲ್ಲಾ? ನೋಡಿ, ಡೋ ಎಮ್ ಬೈ ಡೋ ವೈ ಈಕ್ವಲ್ ಇದ್ದರೆ ಏನು ಈಕ್ವೇಷನ್ ಅದು? ಡೋ ಎಮ್ ಬೈ ಡೋ ವೈ ಈಕ್ವಲ್ ಇದ್ದರೆ ಎಕ್ಸಾಕ್ಟು, ಈಕ್ವಲ್ ಇಲ್ಲ ಅಂದರೆ ನಾಟ್ ಎಕ್ಸಾಕ್ಟ್. ನಾಟ್ ಎಕ್ಸಾಕ್ಟ್ ಇದ್ದರೆ ಏನು ಮಾಡಬೇಕು? ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಕ್ವಲ್ ಇಲ್ಲ ಅಂದರೆ ಇದಾದಮೇಲೆ ಇದು ಅಂದ್ಕೊಳ್ಳಿ ಈ ಥರ. ಅರ್ಥ ಆಗ್ತಿದೆಯಲ್ವಾ? ಡೋ ಎಮ್ ಬೈ ಡೋ ವೈ ಹೇಳಿ. ಡೋ ಎಮ್ ಬೈ ಡೋ ವೈ ಅಂದ್ರೇನು? ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ಕರೆಕ್ಟ್ ಅಲ್ವಾ? ಡೋ ಎಮ್ ಬೈ ಡೋ ವೈ ಏನು? ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಮೈನಸ್ 2xy. ನೋಡಿ, ಡೋ ಎಮ್ ಬೈ ಡೋ ವೈ ಅಂದರೆ 2xy ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಏನಾಗುತ್ತೆ? ಇದು 2 + 2 4xy. ಈಗ ಏನು ಮಾಡಿ, 4xyನ ಡಿವೈಡೆಡ್ ಬೈ ಎಮ್ ಮಾಡಿ. ಎಮ್ ಏನು? ಎಕ್ಸ್ ವೈ ಸ್ಕ್ವೇರ್ ಇ ಪವರ್ ಮೈನಸ್ ಹೇಳಿ ಇ ಪವರ್ 1/x³. ಅರ್ಥ ಆಗ್ತಿದೆಯಲ್ವಾ? ಡಿವೈಡ್ ಬೈ ಎಮ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತಾ? ಹಾಂ, ಡಿವೈಡ್ ಬೈ ಎಮ್ ಅಂದರೆ ಇದೇ ತಾನೇ ಎಮ್ಮು. ಡಿವೈಡ್ ಬೈ ಎಮ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತಾ ಏನಾದರೂ? ಇಲ್ಲ, ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಮೈನಸ್ ಇದೆಯಲ್ಲ. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಡಿವೈಡ್ ಬೈ ಎನ್ ಮಾಡಿ. ಇದಾಗಲ್ಲ ಅಂದರೆ ಡಿವೈಡ್ ಬೈ ಎನ್ ಮಾಡಿ. ಡಿವೈಡ್ ಬೈ ಎನ್ ಅಂದ್ರೇನು? ಇದು ಪೆನ್ಸಿಲಲ್ಲಿ ಮಾಡಿ ಅಳಿಸ್ಬಿಡ್ಬೇಕು. ಇದರಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? ಒಂದು ಎಕ್ಸ್ ಹೋಗುತ್ತೆ, ಏನು ಉಳಿಯುತ್ತೆ? ಬರೀ ಎಕ್ಸ್ ಉಳಿಯುತ್ತೆ. ಆ ಥರ. ಹಾಂ, ಎಫ್ ಆಫ್ ಎಕ್ಸ್ ಉಳಿಯುತ್ತೆ. ನೋಡಿ, ಒಂದು ಇಲ್ಲಾಂದರೆ ಎಫ್ ಆಫ್ ಎಕ್ಸ್ ಫಂಕ್ಷನ್ ಆಫ್ ಎಕ್ಸ್ ಉಳಿಬೇಕು, ಇಲ್ಲಾಂದರೆ ಫಂಕ್ಷನ್ ಆಫ್ ವೈ ಉಳಿಬೇಕು. ಆ ಥರ ಇದ್ದರೆ ನೀವೇನಂತ ಹೇಳ್ಬೋದು? ನಿಯರ್ ಟು ಅಂತ ಹೇಳ್ಬೋದು. ನಿಯರ್ ಟು ಎನ್ ಇಲ್ಲಿ? ವೆರಿ ಗುಡ್. ನಿಯರ್ ಟು ಎನ್ ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ನಿಯರ್ ಟು ಎನ್ ಇದ್ದರೆ ಏನಿದ್ರೆ ನಿಯರ್ ಟು ಎನ್ ಇದ್ದರೆ ಏನು ಮಾಡಬೇಕು? ಏನು ಫೈಂಡ್ ಮಾಡಬೇಕು? ನಿಯರ್ ಟು ಎನ್ ಫೈಂಡ್ ಮಾಡೋದು ಗೊತ್ತಾಯ್ತಲ್ವಾ? ಡಿವೈಡ್ ಮಾಡಿ ಚೆಕ್ ಮಾಡ್ಕೋಬೇಕು. ನಿಯರ್ ಟು ಎನ್ ಇದ್ದರೆ ಜ್ಞಾಪಕ ಇಟ್ಕೊಳ್ಳಿ, 1/n ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಏನು ಫೈಂಡ್ ಮಾಡಬೇಕು? ಹಾಂ, ಡೋ ಎನ್ ಬೈ ಡೋ ಎಕ್ಸ್ 1/n ಇಂಟು ಡೋ ಎಮ್ ಬೈ ಡೋ ವೈ ಇದನ್ನ ಫೈಂಡ್ ಮಾಡಿ. ಹೇಳಿ, 1/n ಡೋ ಎಮ್ ಬೈ ಡೋ ವೈ ಮೈನಸ್ ಡೋ ಎನ್ ಬೈ ಡೋ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ 1/n ಅಂದ್ರೇನು? ಎನ್ ಅಂದರೆ
ಸಾರಿ ಎನ್ ಅಂದರೆ ಇದು ಎಕ್ಸ್ ಸ್ಕ್ವೇರ್ ವೈ ಕರೆಕ್ಟ್ ಹೇಳ್ತೀವಿ, ಮೈನಸ್ ಎಕ್ಸ್ ಸ್ಕ್ವೇರ್ ವೈ. ಎಮ್ ಅಂದರೆ ಈಗ ನೋಡಿ ಇದೇನಾಗುತ್ತೆ 4xy ಬೈ, ಅರ್ಥ ಆಗ್ತಿದೆಯಲ್ವಾ, ಏನು 4xy ಬೈ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಆಗುತ್ತೆ, ಕರೆಕ್ಟ್ ಅಲ್ವಾ. ಈಗ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಅಂದರೆ ಏನು, 4xy ಮೈನಸ್ ಎಕ್ಸ್ ಇಂಟು ವೈ ಬರಿಬೋದು ಇದನ್ನ, ಅರ್ಥ ಆಗ್ತಿದೆಯಲ್ವಾ. ಏನೇನು ಕ್ಯಾನ್ಸಲ್ ಆಗುತ್ತೆ, 4 ಬೈ ಮೈನಸ್ ಎಕ್ಸ್ನ ಏನಂತ ಬರಿಬೋದು, ಮೈನಸ್ 4 ಬೈ ಎಕ್ಸ್, ಅರ್ಥ ಆಗ್ತಿದೆಯಲ್ವಾ. ಇದು ಫೈಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಜ್ಞಾಪಕ ಇಟ್ಕೊಳ್ಳಿ, ಅರ್ಥ ಆಗ್ತಿದೆಯಲ್ವಾ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದು ನಿಯರ್ ಟು ಎನ್ ಇದೆಯಾ, ನಿಯರ್ ಟು ಎನ್ ಇದ್ದರೆ 1/n, ನಿಯರ್ ಟು ಎಮ್ ಇದ್ದರೆ 1/m, ಅರ್ಥ ಆಗ್ತಿದೆಯಲ್ವಾ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಇದನ್ನ ಎಫ್ ಆಫ್ ಎಕ್ಸ್ ಅನ್ಕೋಬೇಕು, ಏನಂತ ಅನ್ಕೋಬೇಕು ಇದನ್ನ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಏನು, ಇ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಜ್ಞಾಪಕ ಇಟ್ಕೊಳ್ಳಿ. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಏನು, ಇ ಪವರ್ ಇಂಟೆಗ್ರಲ್ ಆಫ್ ಡಿ ಎಕ್ಸ್, ಅರ್ಥ ಆಗ್ತಿದೆಯಲ್ವಾ. ಅದೇ ಜಿ ಆಫ್ ವೈ ಬಂದರೆ ಅದು ನಿಯರ್ ಟು ಎಮ್ ಇರುತ್ತೆ, ಗೊತ್ತಾಗ್ತಿದೆಯಲ್ವಾ. ಇ ಪವರ್ ಮೈನಸ್ ಜಿ ಆಫ್ ವೈ ಬರುತ್ತೆ, ಇಂಟೆಗ್ರಲ್ ಆಫ್ ಇ ಪವರ್ ಮೈನಸ್ ಜಿ ಆಫ್ ವೈ. ಈಗ ತಲೆಗೆಡ್ಸ್ಕೊಬೇಡಿ, ಈ ಪ್ರಾಬ್ಲಮ್ ಮಾಡೋದು ಯಾವ ಥರ, ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈಂಡ್ ಮಾಡಿ ಹೇಳಿ. ಇಂಟೆಗ್ರಲ್ ಆಫ್ ಈ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೇನು, ಮೈನಸ್ 4/x ಡಿ ಎಕ್ಸ್. ಈಗ ನೋಡಿ ಇಂಟಿಗ್ರೇಷನ್ ಫಾರ್ಮುಲೇಸ್ ಯಾವ್ದಾದ್ರು ಬೇಕು ಎಲ್ಲಿ ಬರ್ಕೊಡ್ತೀನಿ ನಿಮಗೆ. ಇಂಟಿಗ್ರೇಷನ್ ಆಫ್ 1/x ಅಂದರೆ ಏನು, ಲಾಗ್ ಎಕ್ಸ್. ಅದೇ ಥರ k/x ಅಂದರೆ k ಲಾಗ್ ಎಕ್ಸ್, ಗೊತ್ತಾಗ್ತಿದೆಯಲ್ವಾ. ಇಲ್ಲಿ ಮೈನಸ್ 4/x ಅಂದರೆ ಏನು, ಇ ಪವರ್ ಮೈನಸ್ ಲಾಗ್ ಎಕ್ಸ್, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಇಂಟಿಗ್ರೇಷನ್ಗೆ 1/x² ಬಂದರೆ ಏನು, ಮೈನಸ್ 1/x, 1/x³ ಬಂದರೆ ಮೈನಸ್ 1/2x². ಈ ಫಾರ್ಮುಲೇಸ್ ಜ್ಞಾಪಕ ಇಟ್ಕೊಂಡಿರಿ. 1/x⁴ ಬಂದರೆ ಮೈನಸ್ 1/3x³, ಅರ್ಥ ಆಗ್ತಿದೆಯಲ್ವಾ. ಹೆಂಗೆ ಹೇಳಿ, ಯಾವ ಥರ ಮಾಡೋದು ಹೇಳಿ. ಇದು 2 ಇದ್ದರೆ x⁴1 ಮಾಡ್ಕೊಳ್ಳಿ, ಇಂಟು 1, 3 ಇದ್ದರೆ x⁴2 ಇಂಟು 2, ಮೇಲ್ಗಡೆ -1 ಹಂಗೆ ಇರುತ್ತೆ. 4 ಇದ್ದರೆ x⁴3 3, ಮೇಲ್ಗಡೆ -1 ಇರಲಿ, ಸುಮ್ಮನೆ ಹೇಳ್ತಾ ಇರೋದು. ಈಗ ಮೈನಸ್ 1/x⁴5 ಹೇಳಿ. 1/x⁴5 ಸರ್, 1/x⁴5 is minus 1/3x⁴4. 4x⁴4 ನೋಡಿ, ಇಲ್ಲಿ x³ ಇದ್ದರೆ x² ಇಂಟು 2 ಆ ಥರ, ಅರ್ಥ ಆಗ್ತಿದೆಯಲ್ವಾ. x⁴4 x⁴6 ಇದ್ದರೆ ಮೈನಸ್ 1/4/5, ಹಾಂ ಆ ಥರ, ಗೊತ್ತಾಗ್ತಿದೆಯಲ್ವಾ. ಈಗ ಇಲ್ಲಿ ಎನ್ ಲಾಗ್ ಎಮ್ ಅಂದ್ರೇನು, ಎನ್ ಲಾಗ್ ಎಮ್ ಅಂದ್ರೇನು, ಲಾಗ್ ಎಮ್ ಪವರ್ ಎನ್. ಇಲ್ಲಿ ಬೇಸಿಕ್ ಇಲ್ಲಿ ಬರ್ಕೊಡ್ತೀನಿ. ಎನ್ ಲಾಗ್ ಎಮ್ ಅಂದ್ರೇನು, ಲಾಗ್ ಎಮ್ ಪವರ್ ಎನ್. ಇದು ಯಾವುದಕ್ಕೆ ಅಪ್ಲೈ ಮಾಡೋಣ ಹೇಳಿ. ಎನ್ ಲಾಗ್ ಎಮ್ ಅಂದರೆ ಇದಲ್ವಾ, ಮೈನಸ್ 4 ಲಾಗ್ ಎಕ್ಸ್ ಅಂದ್ರೇನು, ಫಸ್ಟು ಇ ಪವರ್ ಬರ್ಕೊಳ್ಳಿ, ಲಾಗ್ x⁴ -4. ಫಸ್ಟ್ ನೋಡಿ 4/xಗೆ ಈ ಫಾರ್ಮುಲಾ, ಇಂಟೆಗ್ರಲ್ ಆಫ್ k/xಗೇನು k ಲಾಗ್ ಎಕ್ಸ್, ಇದು ಫಸ್ಟ್ ಯೂಸ್ ಮಾಡಿರೋದು ನಾನು, ಆಮೇಲೆ ಇದನ್ನ ಯೂಸ್ ಮಾಡಿದ್ದೀನಿ. -4 ಲಾಗ್ ಎಕ್ಸ್ ಅಂದ್ರೇನು, ಲಾಗ್ x⁴ -4, ಜ್ಞಾಪಕ ಇಟ್ಕೊಳ್ಳಿ. ಇ ಪವರ್ ಲಾಗ್ ಎ ಅಂದರೆ ಬರೀ ಎ, ಇ ಪವರ್ ಲಾಗ್ ಎ ಅಂದ್ರೇನು, ಬರೀ ಎ, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಇ ಪವರ್ ಲಾಗ್ ಎ ಅಂದರೆ ಏನಿಲ್ಲಿ, x⁴ -4, ಜ್ಞಾಪಕ ಇಟ್ಕೊಳ್ಳಿ. x⁴ -4 ಅಂದ್ರೇನು, 1/x⁴4, ಇದನ್ನ ಏನಂತ ಬರ್ಕೋಬೋದು, 1/x⁴4, ಅರ್ಥ ಆಗ್ತಿದೆಯಲ್ವಾ. ಈಗ ಏನು ಮಾಡಬೇಕು, ಮಲ್ಟಿಪ್ಲೈಯಿಂಗ್ ಈ x⁴ ಏನು ಬಂದಿದೆ 4, 1/x⁴4, ಅದು ನಾವು ಏನು ಮಾಡಬೇಕು, ಮಲ್ಟಿಪ್ಲೈಯಿಂಗ್ ದ ಇಕ್ವೇಷನ್, ಏನಂತ ಸೆಂಟೆನ್ಸ್ ಬರೀಬೇಕು, ಮಲ್ಟಿಪ್ಲೈಯಿಂಗ್, ಹಾಂ, ಮಲ್ಟಿಪ್ಲೈಯಿಂಗ್ ದ ಈಕ್ವೇಷನ್ ಬೈ
by x power 1 by x power 4 now have ವಿ ನೌ ಹ್ಯಾವ್ ಅಂತ ಬರ್ತದೆ. ಅರ್ಥ ಆಗ್ತಿದೆಯಲ್ವಾ? ಏನು ಆನ್ಸರ್ ಬರುತ್ತೆ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್, ಅದನ್ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು? ಇದು ಇಂಟಿಗ್ರೇಟಿಂಗ್ ಫ್ಯಾಕ್ಟರ್. ಇದೇನಿದು I.F. ಈಗ ಹೇಳಿ, ಇದು ಮಲ್ಟಿಪ್ಲೈ ಮಾಡಿದ್ರೆ 1 by x power 4 ಏನಾಗುತ್ತೆ? ಇದು m is equals to ನೋಡಿ, ಎಕ್ಸ್ ವೈ ಸ್ಕ್ವೇರ್ ಮೈನಸ್ ಇ ಪವರ್ 1 by x ಕ್ಯೂಬ್ ಹೋಲ್ ಪವರ್ ಇಂಟು ಏನಾಗುತ್ತೆ? ಇದು 1 by x power 4 dx ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಹೇಳಿ 1 by x power 4 dy 0 ಇಂಟು 1 by x power 4. ಈ 1 by x power 4ನ ಇದಕ್ಕೂ ಮಲ್ಟಿಪ್ಲೈ ಮಾಡ್ತೀವಿ. 0 ಇಂಟು ಎನಿಥಿಂಗ್ ಏನಾಗುತ್ತೆ? ಈಗ ಎಮ್ ಏನಾಗುತ್ತೆ? ಇದು ಎಮ್ ಆಗುತ್ತೆ, ಇದು ಎನ್ ಆಗುತ್ತೆ. ಈಕ್ವೇಷನ್ ಏನು ಬರೆಯೋದು ಬೇಡ, ಎಮ್ನ ಡೈರೆಕ್ಟಾಗಿ ಬರೀರಿ. ಎಮ್ ಯಾವ ಥರ ಬರೀರಿ ಅಂದರೆ, ಇಲ್ಲಿ ನೋಡಿ, ಎಕ್ಸ್ ವೈ ಸ್ಕ್ವೇರ್ನ ಡಿವೈಡೆಡ್ ಬೈ ಏನು ಮಾಡ್ಕೊಳ್ಳಿ? 1 by ಎಕ್ಸ್ ವೈ ಸ್ಕ್ವೇರ್ ಬೈ ಎಕ್ಸ್ ಪವರ್ 4. 1 by x power 4 ಮಲ್ಟಿಪ್ಲೈ ಮಾಡೋದು ಹೆಂಗೆ? ಎಕ್ಸ್ ವೈ ಸ್ಕ್ವೇರ್ ಇಂಟು 1 ಏನು xy square ಡಿವೈಡ್ ಬೈ ಎಕ್ಸ್ ಪವರ್ 4 ಆ ಥರ. ಇ ಪವರ್ 1 by x ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಪವರ್ 4 ಹೇಳಿ. ಇ ಪವರ್ 1 by x ಕ್ಯೂಬ್ ಡಿವೈಡೆಡ್ ಬೈ ಎಕ್ಸ್ ಪವರ್ 4. ಇದು ಏನು? ಎಮ್. ನೆಕ್ಸ್ಟು n ಎನ್ ಏನು? sir minus y by ಮೈನಸ್ y by ಎಕ್ಸ್ ಸ್ಕ್ವೇರ್ ವೈ ಬೈ square y by ಎಕ್ಸ್ ಪವರ್ 4. ನೋಡಿ, ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಬೈ ಎಕ್ಸ್ ಪವರ್ 4. ಈ ಎನ್ನು ಎಮ್ ಮತ್ತು ಎನ್ ಬರೆದ್ರೆ ಸಾಕು. ಈಗ ಏನು ಮಾಡಬೇಕು? ಡೋ ಎಮ್ ಬೈ ಡೋ ವೈ, ಡೋ ಎನ್ ಬೈ ಡೋ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಫೈನ್ ಮಾಡಿದ್ಮೇಲೆ ಏನು ಮಾಡಬೇಕು? ಸೇಮ್ ಪ್ರೊಸೀಜರ್ ಫಾಲೋ ಮಾಡಬೇಕೀಗ. ಎಮ್ ಡಿ ಎಕ್ಸ್ ಪ್ಲಸ್ ನ್ಯೂ ಎಮ್ ಡಿ ಎಕ್ಸ್ ಪ್ಲಸ್ ಎಮ್ ಡಿ ವೈ ಬರುತ್ತೆ. ಸೇಮ್ ಪ್ರೊಸೀಜರ್ ಮಾಡ್ಕೊಂಡು ಹೋಗಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ. sir dou m by dou y ಏನು ಮಾಡಬೇಕೀಗ? ಡೋ ಎಮ್ ಬೈ dou y ಡೋ ವೈ ಹೇಳಿ. ಡೋ ಎಮ್ ಬೈ ಡೋ ವೈ ಏನು? sir 1 by x cube ಇಲ್ಲಿ ನೋಡಿ, ಫಸ್ಟ್ ಎಮ್ನ ಇನ್ನೊಂದು ಸತಿ ಬರ್ದ್ಬಿಡೋಣ. ಎಮ್ನ ಇನ್ನೊಂದು ಸತಿ ಬರ್ದು. ಎಮ್ ಏನು? sir y square by ನೋಡಿ, ಎಕ್ಸ್ ಕ್ಯಾನ್ಸಲ್ ಅಲ್ವಾ? sir ವೈ ಸ್ಕ್ವೇರ್ ಬೈ ಏನು ಉಳಿಯುತ್ತೆ? x power 3 ಎಕ್ಸ್ ಪವರ್ 3. ನೆಕ್ಸ್ಟು minus ಮೈನಸ್ ಇ ಪವರ್ e power 1 by x ಕ್ಯೂಬ್. ಇಲ್ಲೇ ಬರ್ಬಿಡ್ತೀನಿ ಬಿಡಿ. ಎಮ್ ಈಸ್ ಈಕ್ವಲ್ ಟು ಹೇಳಿ ವೈ ಸ್ಕ್ವೇರ್ ಬೈ ಎಕ್ಸ್ ಪವರ್ 3 ಮೈನಸ್ ಹೇಳಿ sir e power ಹಾಂ 1 by x ಕ್ಯೂಬ್ cube ಡಿವೈಡೆಡ್ ಬೈ. x power 4 ಈಗ ಎನ್ ಏನಾಗುತ್ತೆ? n is equals to minus x square by ಇದು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತಲ್ಲ, ಏನು ಉಳಿಯುತ್ತೆ? y by minus y by x power ಎಕ್ಸ್ ಪವರ್ 2. ಗೊತ್ತಾಗ್ತಿದೆಯಲ್ವಾ? ಈಗ ಡೋ ಎಮ್ ಬೈ ಡೋ ವೈ ಮಾಡಿ ಹೇಳಿ. ಡೋ ಎಮ್ ಬೈ ಡೋ ವೈ ಏನು? 1 by x ಕ್ಯೂಬ್ ಕಾನ್ಸ್ಟೆಂಟ್. ವೈ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? ಮೈನಸ್, ಇಲ್ಲಿ ವೈ ಇಲ್ಲ, ಅದಕ್ಕೆ 0. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟು ಡೋ ಎನ್ ಬೈ ಡೋ ಎಕ್ಸ್ ಹೇಳಿ. sir minus y ಮೈನಸ್ ವೈ ಕಾನ್ಸ್ಟೆಂಟ್ 1 by x ಸ್ಕ್ವೇರ್ಗೆ. ಈಗ ಇಂಟಿಗ್ರೇಷನ್ ಬರ್ದನಲ್ಲ, ಈಗ ಡಿಫ್ರೆನ್ಷಿಯೇಷನ್ ಬರೀತೀನಿ ನೋಡಿ. ಹೇಳಿ ಡಿ ಬೈ ಡಿ ಎಕ್ಸ್ ಆಫ್ 1 by x ಅಂದ್ರೇನು? ಮೈನಸ್ 1 by ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಇಂಟಿಗ್ರೇಷನಲ್ಲಿ ಪವರ್ ಎಕ್ಸ್ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ, ಡಿಫ್ರೆನ್ಷಿಯೇಷನಲ್ಲಿ ಎಕ್ಸ್ ಪವರ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಹೇಳಿ. ಡಿ ಬೈ ಡಿ ಎಕ್ಸ್ ಆಫ್ 1 by x ಸ್ಕ್ವೇರ್ಗೇನು? sir ಮೈನಸ್ 2 by x ಕ್ಯೂಬ್. ಡಿ ಬೈ ಡಿ ಎಕ್ಸ್ ಆಫ್ 1 by x ಕ್ಯೂಬ್ಗೇನು? ಮೈನಸ್ 3 by x ಪವರ್ 4. ಅರ್ಥ ಆಗ್ತಿದೆಯಲ್ವಾ? ಇದು ಜ್ಞಾಪಕ ಇಟ್ಕೊಂಡಿರಿ. ಈಗ ಹೇಳಿ, ಮೈನಸ್ ವೈ 1 by x ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? sir minus 2 by x power 3. ಕರೆಕ್ಟ್ ಅಲ್ವಾ? ಇದೇನಾಯಿತು? ಡೋ ಎಮ್ ಬೈ ಡೋ ವೈ 2y ಬೈ ಎಕ್ಸ್ ಕ್ಯೂಬು. ಇದೇನಾಗುತ್ತೆ?
ಡೋ ಎನ್ ಬೈ ಡೋ ಎಕ್ಸು So it's ಮೈನಸ್ ಇಂಟು ಮೈನಸ್ less. 2y ಬೈ ಎಕ್ಸ್ ಕ್ಯೂಬ್. ಗೊತ್ತಾಗ್ತಿದೆಯಲ್ವಾ ಏನೈತಿ ಇದು ಈಕ್ವಲ್ ಆಯ್ತಲ್ವಾ ಹೇಳಿ. ದೇರ್ ಫೋರ್ ಡೋ ಎಮ್ ಬೈ So it's ಡೋ ವೈ ಸಾರಿ ಈಸ್ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್. ಈಕ್ವೇಷನ್ ಈಸ್ exact. ಆಮೇಲೆ ಎಕ್ಸಾಕ್ಟ್ ಆದಮೇಲೆ ಸೊಲ್ಯೂಷನ್ ಈಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? Solution is ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಏನು ಸಿ. ಎಮ್ ಅಂದರೆ ಏನು ನೋಡಿ. ಎಮ್ ಅಂದರೆ ಫುಲ್ ಇಲ್ಲಿ ಎಮ್ ಇದೆಯಲ್ಲ ಅದು ಹೇಳಿ. ವೈ ಸ್ಕ್ವೇರ್ ಬೈ ಎಕ್ಸ್ ಕ್ಯೂಬ್ ಮೈನಸ್ ಹೇಳಿ ಇ ಪವರ್ 1 ಬೈ ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಪವರ್ 4 ಇಂಟು ಡಿ ಎಕ್ಸ್. ಎನ್ ಆಫ್ ವೈ ಅಂದ್ರೇನು? ಎನ್ನಲ್ಲಿ ಬರೀ ವೈ ಟಮ್ ಇರಬೇಕು, ಎಕ್ಸ್ ಇರಬಾರ್ದು. ಇರೋದೇ ಒನ್ ಟಮ್ಮು, ಅದರಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ. 1 ಬೈ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಮೈನಸ್ ವೈ ಇಂಟು 1 ಬೈ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಎನ್ ಆಫ್ ವೈ ಏನು 0, ಡಿ ವೈ ಈಸ್ ಈಕ್ವಲ್ ಟು ಸಿ. ಅರ್ಥ ಆಗ್ತಿದೆಯಲ್ವಾ? ಈಗ ಇಂಟಿಗ್ರೇಷನ್ ಮಾಡಬೇಕು. ಏನು ಮಾಡಬೇಕು? ಹಾಂ, ಜ್ಞಾಪಕ ಇಟ್ಕೊಳ್ಳಿ. ಇದಕ್ಕೆ ಇಂಟಿಗ್ರೇಷನ್ ಏನು ನೋಡಿ. ಇಲ್ಲೇನು ಮಾಡಿ ಒಂದು ಸ್ಟೆಪ್ ಜಾಸ್ತಿ ಮಾಡ್ಕೊಳ್ಳಿ ಹೇಳಿ. ವೈ ಸ್ಕ್ವೇರ್ ಇಂಟು 1 ಬೈ ಎಕ್ಸ್ ಕ್ಯೂಬ್ ಅಂತ ಬರ್ಕೊಳ್ಳಿ. ಇದನ್ನ ಆಲ್ಟ್ರ್ ಮಾಡಿ. ಈಗ ನೋಡಿ ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕಂದ್ರೆ ಇಂಟೆಗ್ರಲ್ ಆಫ್ ಇ ಪವರ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ಇ ಪವರ್ ಎಫ್ ಆಫ್ ಎಕ್ಸ್. ಇಲ್ಲಿ ಇ ಪವರ್ ಎಫ್ ಆಫ್ ಎಕ್ಸ್ ಅಂದರೆ ಏನು? ಎಫ್ ಆಫ್ ಎಕ್ಸ್ ಏನು ಇಲ್ಲಿ? so 1 by x cube. 1 ಬೈ ಎಕ್ಸ್ ಕ್ಯೂಬ್. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್ ಕ್ಯೂಬ್ ಏನು? ಮೈನಸ್ 3 ಬೈ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡ್ಬೇಕು ನೀವು? ಮೈನಸ್ ಈಗ ನೋಡಿ ಇಲ್ಲಿ ಅಪ್ಲೈ ಮಾಡಿ. ಇಂಟೆಗ್ರಲ್ ಆಫ್ ಹೇಳಿ ಇ ಪವರ್ 1 ಬೈ ಎಕ್ಸ್ ಕ್ಯೂಬ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದ್ರೇನು? ಮೈನಸ್ 3 ಬೈ ಎಕ್ಸ್ 4 ಡಿ ಎಕ್ಸ್ ಈಸ್ ಈಕ್ವಲ್ ಟು ಇ ಪವರ್ ಏನು 1 ಬೈ ಎಕ್ಸ್ ಕ್ಯೂಬ್. ಈಗ ನೋಡಿ ಹೆಂಗೆ ಅಂದರೆ, ಈಗ ನೋಡಿ ಇದು ಫಾರ್ಮುಲಾ, ಬೇಸಿಕ್ ಫಾರ್ಮುಲಾ. ಅದು ಇಂಟೆಗ್ರಲ್ ಆಫ್ ಇ ಪವರ್ ಎಫ್ ಆಫ್ ಎಕ್ಸ್ ಎಫ್ ಡ್ಯಾಶ್ ಆಫ್ ಡಿ ಎಕ್ಸ್ ಅಂದ್ರೇನು? ಇ ಪವರ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ 1 ಬೈ ಎಕ್ಸ್ ಕ್ಯೂಬ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? ಡಿಫ್ರೆನ್ಷಿಯೇಷನ್ ಏನು 1 ಬೈ ಎಕ್ಸ್ ಕ್ಯೂಬ್ಗೆ? ಮೈನಸ್ 3 ಬೈ ಎಕ್ಸ್ ಪವರ್ 4. ಇ ಪವರ್ 1 ಬೈ ಎಕ್ಸ್ ಕ್ಯೂಬ್ ಇಂಟು ಮೈನಸ್ 3 ಬೈ ಎಕ್ಸ್ ಪವರ್ ಡಿ ಎಕ್ಸ್ ಥರ ಬಂದರೆ ಆನ್ಸರ್ ಏನು 1 ಬೈ ಎಕ್ಸ್ ಕ್ಯೂಬ್. ಇದನ್ನ ಈ ಟರ್ಮ್ನ ಆ ಥರ ತರಿಸ್ಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ. ನೋಡಿ ಏನಿದೆ ಇಲ್ಲಿ? ಇ ಪವರ್ 1 ಬೈ ಎಕ್ಸ್ ಕ್ಯೂಬ್ ಇದೆ, ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನಿದೆ 1 ಬೈ ಎಕ್ಸ್ ಪವರ್ 4. ಇದನ್ನ ಈ ಥರ ಬರಿಬೋದಲ್ವಾ? ನೋಡಿ ಇದನ್ನ ಈ ಥರ ಬರಿಬೋದಾ ಇಲ್ವಾ? ಯಾಕಂದರೆ ಇ ಪವರ್ 1 ಬೈ ಎಕ್ಸ್ ಕ್ಯೂಬ್ ಇಂಟು 1 ಬೈ ಎಕ್ಸ್ ಪವರ್ ಈಸ್ 4 ಈಸ್ ನಥಿಂಗ್ ಬಟ್ ಇ ಪವರ್ 1 ಬೈ ಎಕ್ಸ್ ಕ್ಯೂಬ್ ಡಿವೈಡ್ ಬೈ ಎಕ್ಸ್ ಪವರ್ 4. ಆದರೆ ಇಲ್ಲಿ ಏನು ಬೇಕು ನನಗೆ ಮೇನು? ಅಲ್ಲ ನೋಡಿ ಏನು ಬೇಕು ಮೇಲೆ? ಮೈನಸ್ 3ಇಂದ ಏನು ಮಾಡಿ ಇಲ್ಲಿ ಮಲ್ಟಿಪ್ಲೈ ಮತ್ತು ಡಿವೈಡ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಏನು ಮಾಡಬೇಕು? ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಮೈನಸ್ 3. ಇದು ಒಂದು ಸ್ಟೆಪ್ ನೀಟಾಗಿ ಬರ್ದ್ಬಿಡೋಣ ಹೇಳಿ. ಇಲ್ಲೇನಿಲ್ಲ, ಸಿಂಪಲ್ ಏನು ಮಾಡಿ ಗೊತ್ತಾ? 1 ಬೈ ಮೈನಸ್ 3 ಬರ್ಕೊಳ್ಳಿ. ಏನಂತ ಬರೀತೀರಾ? ಆಮೇಲೆ ಇ ಪವರ್ ಹೇಳಿ 1 ಬೈ ಎಕ್ಸ್ ಕ್ಯೂಬ್ ಇಂಟು ಅರ್ಥ ಆಗ್ತಿದೆಯಲ್ವಾ ಹೇಳಿ. ಏನು ಬರೀತೀರಾ? 1 ಬೈ ಎಕ್ಸ್ ಕ್ಯೂಬ್ ಇಂಟು ಮೈನಸ್ 3 ಬೈ ಎಕ್ಸ್ ಪವರ್ 4 ಡಿ ಎಕ್ಸ್. ಈ ಥರ ಬೇಕಿದ್ರೆ ಸ್ಕ್ವೇರ್ ಬ್ರ್ಯಾಕೆಟ್ ಹಾಕೋಬೋದು. ಈಸ್ ಈಕ್ವಲ್ ಟು ಸಿ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಈ ಟರ್ಮ್ನ ಈ ಥರ ಆಲ್ಟ್ರ್ ಮಾಡಿ, ಈ ಟರ್ಮ್ನ ಈ ಥರ ಆಲ್ಟ್ರ್ ಮಾಡಿ, ಲಾಸ್ಟಲ್ಲಿ ಇದು ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಹಾಂ, ವೈ ಸ್ಕ್ವೇರ್ ಕಾನ್ಸ್ಟೆಂಟು. ಈಗ ಹೇಳಿ 1 ಬೈ ಎಕ್ಸ್ ಕ್ಯೂಬ್ಗೆ ಇಂಟಿಗ್ರೇಷನ್ ಏನು ನೋಡಿ ಕರೆಕ್ಟಾಗಿ. ಏನು ಇಂಟಿಗ್ರೇಷನ್ನು? 1 ಬೈ ಎಕ್ಸ್ ಕ್ಯೂಬ್ಗೆ ಇಂಟಿಗ್ರೇಷನ್ ಎಲ್ಲಿದೆ? ಹಾಂ, ವೆರಿ ಗುಡ್. ಮೈನಸ್ 1 ಬೈ 2x ಸ್ಕ್ವೇರ್. ವೆರಿ ಗುಡ್. ಆಗ್ತಿದೆಯಲ್ವಾ? ಮೈನಸ್ 1 ಬೈ 2x ಸ್ಕ್ವೇರ್
ಇಲ್ಲಿ ಏನಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ 1/3. ಇದ್ರದ್ದು ಇಂಟಿಗ್ರೇಷನ್ ಏನು ಈ ಥರ ಇದೆಯಲ್ಲ ಈ ಪವರ್ ಇಲ್ಲೇ ಇದೆ ಆನ್ಸರು ಈ ಪವರ್ 1/x³ ಬರೆದ್ಬಿಟ್ರೆ ಸಾಕು. ಈಸ್ ಈಕ್ವಲ್ ಟು ಏನು ಸಿ. ಇದೇ ಫೈನಲ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 1/3 ಈ ಪವರ್ 1/x³. ಬಿಕಾಸ್ ಹೇಳಿ ಇಲ್ಲೇನು ಬರೀಬೇಕು ಇಂಟೆಗ್ರಲ್ ಆಫ್ ಈ ಪವರ್ 1/x³ ಇಂಟು ಮೈನಸ್ 3/x⁴ dx ಈಸ್ ಈಕ್ವಲ್ ಟು ಈ ಪವರ್ 1/x³. ಅಥವಾ ಫಾರ್ಮುಲಾನೇ ಬರೆದ್ಬಿಡಿ. ಏನಂತ ಬರೀತೀರಾ ಇಂಟೆಗ್ರಲ್ ಆಫ್ ಎಫ್ ಆಫ್ ಈ ಪವರ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇದ್ರೆ ಇಂಟಿಗ್ರೇಷನ್ ಏನು ಬರೀ. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳೋದು. ಗೊತ್ತಾಗ್ತಿದೆಯಲ್ವಾ? ಈಗ ಫೈನಲ್ ಆನ್ಸರ್ ಬರೆದ್ಬಿಡೋಣವಾ? ಏನು ಆನ್ಸರ್ ಫೈನಲ್? ಈಗ ಎಲ್ಲಿ ಬರೀ ಫೈನಲ್ ಆನ್ಸರು ಇಲ್ಲಿ ಬರೆದ್ಬಿಡ್ತೀನಿ. ಹೇಳಿ ಪ್ಲಸ್ ಇಂಟು ಮೈನಸ್ y² / 2x³ ಪ್ಲಸ್ ಹೇಳಿ 1/3 ಈ ಪವರ್ 1/x³ ಈಸ್ ಈಕ್ವಲ್ ಟು ಏನು ಸಿ. ಇದೇ ಫೈನಲ್ ಆನ್ಸರ್. ಇದು 2x² x³ ಬರೆದ್ಬಿಟ್ಟಿದ್ದೀನಿ 2x². ಕರೆಕ್ಟ್ ಅಲ್ವಾ? ನೋಡಿ ಮತ್ತೇನೆಲ್ಲಾದರೂ ಚೇಂಜ್ ಮಾಡಬೇಕಂತ ಇಲ್ಲ ಅಲ್ವಾ? ನೋಡಿ ಇದರಲ್ಲಿ ಬೇಸಿಕ್ ಇದು ಯಾವ್ದ್ಯಾವ್ದು ಬೇಸಿಕ್ಕು? ಇದು ಕಂಪ್ಲೀಟು ಬೇಸಿಕ್ಕು. ಅರ್ಥ ಆಗ್ತಿದೆಯಲ್ವಾ? ನೀವು ಎಕ್ಸಾಮಲ್ಲಿ ಬರೀಬೇಕಾಗಿರೋದು ಫಸ್ಟ್ ಯಾವ್ದು ಬರೀಬೇಕು? ಇದು ಇಲ್ಲಿ ಫಸ್ಟ್ ಅಂತ ಬರಿತೀನಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಯಾವ್ದು ಬರೀಬೇಕು? ಇದು ಸೆಕೆಂಡು. ಆಮೇಲೆ ಯಾವ್ದು ಬರೀಬೇಕು? ಕೆಳಗಡೆದು ಇದು ಫೋರ್ತ್ ಲಾಸ್ಟ್. ನೀವು ನಾನು 1 2 3 4 ಇದೆಯಲ್ಲ ಅದು ಮಾತ್ರ ಬರೀಬೇಕು. ನೀವು ಬಿ ಅಂತ ಇದೆಯಲ್ಲ ಅದು ಬರೆಯೋಕ್ಕೆ ಹೋಗಬೇಡಿ. ಸುಮ್ಮನೆ ರಾಂಗ್ ಅಂತ ಹಾಕ್ತೀನಿ. ಅದು ಬೇಸಿಕ್. ಅದು ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಲ್ವಾ? ಅರ್ಥ ಆಯ್ತಾ ಇಲ್ವಾ ನಿಮಗೆ? ಯಾವ್ದು ಬರೀಬೇಕು ಯಾವ್ದು ಬರೀಬಾರ್ದು ಅಂತ ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಇನ್ನೊಂದು ಸತಿ ನೋಡ್ಕೊಳ್ಳಿ. xy² ಮೈನಸ್ ಈ ಪವರ್ 1/x³ dx ಮೈನಸ್ x² dy ಈಸ್ ಈಕ್ವಲ್ ಟು 0. ಫಸ್ಟು ಲೆಟ್ ಎಮ್ ಅಂದರೆ ಏನು? xy² ಮೈನಸ್ ಈ ಪವರ್ 1/x³ ಆ್ಯಂಡ್ ಎನ್ ಅಂದರೆ ಮೈನಸ್ x²y. ಡೋ m/y ಅಂದ್ರೇನು? x ಇಂಟು y²ಗೆ 2y, y ಇಲ್ಲ 0. ಡೋ m/y 2xy ಆಗುತ್ತೆ. ಡೋ n/x ಏನು? ಮೈನಸ್ y ಇಟ್ಕೊಳ್ಳಿ. x²ಗೇನು ಮೈನಸ್ 2xy. ಇದನ್ನ ಇದಕ್ಕೆ ಮೈನಸ್ ಮಾಡಿ. ಡೋ m/y ಮೈನಸ್ ಡೋ n/x 2xy ಮೈನಸ್ ಆಫ್ ಮೈನಸ್ 2xy ಏನು 1/n ಇಂಟು ಇದು ಮಾಡಿ. 1/n ಅಂದ್ರೇನು? ಮೈನಸ್ x²y ಇಂಟು 4xy ಮಾಡಿ. ಏನು ಬರುತ್ತೆ? ಮೈನಸ್ 4y. ದಟ್ ಈಸ್ ಎಫ್ ಆಫ್ ಎಕ್ಸ್. ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ಗೆ ಫಾರ್ಮುಲಾ ಏನು? ಈ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಈ ಪವರ್ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಏನು? ಮೈನಸ್ 4/x ಡಿ ಅಂದರೆ ಮೈನಸ್ 4 ಲಾಗ್ ಎಕ್ಸ್ ಅಥವಾ ಲಾಗ್ ಎಕ್ಸ್ ಪವರ್ ಮೈನಸ್ 2 4 ಅಂದರೆ ಏನಾಗುತ್ತೆ? ಎಕ್ಸ್ ಪವರ್ ಮೈನಸ್ 4 ಅಥವಾ 1/x⁴. ಮಲ್ಟಿಪ್ಲೈಯಿಂಗ್ ದ ಈಕ್ವೇಷನ್ ಬೈ 1/x⁴. ನಾವು ವಿ ಹ್ಯಾವ್ ಎಮ್ ಏನಾಗುತ್ತೆ? xy² ಬೈ x⁴ ಮೈನಸ್ ಈ ಪವರ್ 1/x³ ಇದನ್ನ x⁴ ಇಂದ 1/x⁴ ಇಂದ ಮಲ್ಟಿಪ್ಲೈ ಮಾಡೋದು ಅಂದರೆ ಒಂದೇ ಅಥವಾ ಡಿವೈಡ್. ಆ್ಯಕ್ಚುಲಾಗಿ ಇದಕ್ಕೆ ನಾವು ಮಾಡೋದು. ಇದ್ರ ಮಾಡೋ ಬದಲು ಡೈರೆಕ್ಟಾಗಿ ಇದು ಮಾಡಿಬಿಡ್ತೀವಿ. ಹೇಳಿ xy² ಬೈ x⁴ ಈ ಪವರ್ 1/x³ ಬೈ x⁴ ಮೈನಸ್ x²y ಬೈ x⁴. ಈಗ x³ y² ಬೈ x³ ಆಗುತ್ತೆ. ಇದು ಈ ಪವರ್ 1/x³ ಬೈ x⁴ ಆಗುತ್ತೆ. ಮೈನಸ್ y ಬೈ x² ಆಗುತ್ತೆ. ಎಮ್ಮು ಎನ್ನು ಗೊತ್ತಾಗ್ತಿದೆಯಲ್ವಾ? ಈಗ ಡೋ m/y ಮಾಡಿದಾಗ 1/x³ ಕಾನ್ಸ್ಟೆಂಟ್. y²ಗೇನು 2y. ಇಲ್ಲಿ y ಇಲ್ಲ ಅದಕ್ಕೆ 0. ಡೋ m/y ಏನು 2y ಬೈ x³. ಡೋ n/x ಮಾಡಿದಾಗ ಮೈನಸ್ y ಕಾನ್ಸ್ಟೆಂಟು. 1/x²ಗೇನು 2/x³ ಮೈನಸ್ 2y ಬೈ ಏನಾಗುತ್ತೆ x³ ಆಗುತ್ತೆ. ಈಗ ಇದು ಸೇಮ್ ಇದೆಯಾ ಇಲ್ವೋ? ಡೋ m/y ಈಸ್ ಈಕ್ವಲ್ ಟು ಡೋ n/x. ಈಕ್ವೇಷನ್ ಈಸ್ ಏನು? ಎಕ್ಸಾಕ್ಟ್ ಸೊಲ್ಯೂಷನ್ ಈಸ್ ಇಂಟೆಗ್ರಲ್ ಆಫ್ m dx ಪ್ಲಸ್ ಇಂಟೆಗ್ರಲ್ ಆಫ್ n ಆಫ್ y dy ಈಸ್ ಈಕ್ವಲ್ ಟು ಸಿ. ಎಮ್ ಅಂದರೆ ಏನು? ಇದು y² ಬೈ x³ ಮೈನಸ್ ಈ ಪವರ್ 1/x³ ಬೈ x⁴ dx ಪ್ಲಸ್ ಇಂಟೆಗ್ರಲ್ ಆಫ್ 0 dy ಈಸ್ ಈಕ್ವಲ್ ಟು ಸಿ.
ಇಲ್ಲಿ ವೈ ಸ್ಕ್ವೇರ್ ಇಟ್ಕೊಳ್ಳಿ, 1/x³ ಸಪ್ರೇಟ್ ಮಾಡಿ ಬರ್ಕೋಬಿಡಿ. ಇಲ್ಲಿ ಒಂದು ಆಲ್ಟ್ರೇಷನ್ ಏನು ಮಾಡಿ ಅಂದರೆ e⁴1/6 ಬರ್ಕೋಬಿಡಿ. ಇಲ್ಲಿ ಸ್ವಲ್ಪ ಜಾಗ ಕೊಡಿ. ಮೇಲ್ಗಡೆ ಪವರಲ್ಲಿ ಏನು ಸೇರಿಸಿ -3, ಈ ಕಡೆ ಡಿವೈಡ್ ಬೈ -3 ಮಾಡ್ಕೊಳ್ಳಿ. ಯಾಕಂದರೆ ಇದು ಕ್ಯಾನ್ಸಲ್ ಆದರೆ ಏನು ಬರುತ್ತೆ ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 3 ಕ್ಯಾನ್ಸಲ್ ಆದರೆ 3 ಹೋದರೆ 3 ಹೋಗ್ಬಿಡುತ್ತೆ, 1 ಬರುತ್ತೆ. e⁴1/x³ ಬರೋದು. e⁴1/x³/x⁴ ಈ ಥರ ಆಲ್ಟ್ರ್ ಮಾಡಿ ಬರ್ಕೋಬೇಕು. ಆಮೇಲೆ ಏನಾಗುತ್ತೆ ಹೇಳಿ, y² ಇದ್ರದ್ದು ಇಂಟಿಗ್ರೇಷನ್ ಮಾಡ್ಕೋಬೇಕು. 1/x³ ಇಂಟಿಗ್ರೇಷನ್ ಏನು, -1/2x². ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 1/3. ಇದ್ರದ್ದು ಇಂಟಿಗ್ರೇಷನ್ ಏನು, ಇದು ಫಾರ್ಮುಲಾ ಅಂದ್ಕೊಳ್ಳಿ. ಇಲ್ಲಿ ಫಾರ್ಮುಲಾ ಯಾವ್ದ್ಯಾವ್ದು ಯೂಸ್ ಮಾಡಿದ್ದೀನಿ ಹೇಳ್ಬಿಡ್ತೀನಿ ನೋಡಿ. ಇದೊಂದು ಆಮೇಲೆ d/dx ಆಫ್ ಯಾವ್ದು ಮಾಡಿದ್ದು ನಾನು, ಹಾಂ 1/x³. ಇದು ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೋಬೇಕು ನೀವು. ಅರ್ಥ ಆಗ್ತಿದೆಯಲ್ವಾ ಹೇಳಿ. y² ಇಂಟು 1/x³ ಇಂಟಿಗ್ರೇಷನ್ ಏನು, -1/2x², ಮೈನಸ್ ಇಂಟು ಮೈನಸ್ ಪ್ಲಸ್ 1/3. ಇದಕ್ಕೆ ಇಂಟಿಗ್ರೇಷನ್ ಏನಂದರೆ e⁴1/x/3 ಈಸ್ ಈಕ್ವಲ್ ಟು ಸಿ, ಬಿಕಾಸ್ ಇಂಟೆಗ್ರಲ್ ಆಫ್ e⁴f(x) ಇಂಟು f'(dx) ಈಸ್ ಈಕ್ವಲ್ ಟು e⁴f(x) ಅಂತ ಬರಿಬೋದು. ಆಮೇಲೆ ಫೈನಲ್ ಸೊಲ್ಯೂಷನ್ ಏನು, ಪ್ಲಸ್ ಇಂಟು ಮೈನಸ್ ಮೈನಸ್ y² ಇಂಟು 1 y²/2x² ಪ್ಲಸ್ 1/3 e⁴1/x³ ಈಸ್ ಈಕ್ವಲ್ ಟು ಸಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.